ಕುಖ್ಯಾತ ರೌಡಿ ಶೀಟರ್ ನಟೋರಿಯಸ್ ಕಿಲ್ಲರ್ ಸಫ್ವಾನ್ ಹುಸೇನ್ ಅವರನ್ನ ಮಂಗಳೂರು ಸಿಸಿಬಿ ಪೊಲೀಸರು ಬಂಧನ ಮಾಡಿರುವಂಥದ್ದು. ಸಮುದ್ರದ ಅಲೆಗಳಿಗಿಂತಲೂ ಹೆಚ್ಚಾಗಿ ಅಬ್ಬರಿಸ್ತಾ ಇದ್ದು ಆತನ ಕರಾಳವಾದಂತಹ ಆ ಒಂದು ಕಿಲ್ಲರ್ ಹಿಸ್ಟ್ರಿ. ಬರೋಬ್ಬರಿ 31 ಪ್ರಕರಣಗಳು, ಅದರಲ್ಲಿ ಗ್ಯಾಂಗ್ ರೇಪ್ ಸಹಿತ ಹಲವು ಪ್ರಕರಣಗಳನ್ನ ಸೇರಿಸಿಕೊಳ್ಳಲಾಗಿದೆ. ಸೊ ಇಲ್ಲಿ ಮಂಗಳೂರು ಮತ್ತು ಉಡುಪಿಯಲ್ಲಿ ಪೊಲೀಸರ ನಿದ್ದೆಗೆಡಿಸಿದಂತಹ ಈ ಒಂದು ನಟೋರಿಯಸ್ ಅರೆಸ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆತನ ಹೆಸರು ಸಫ್ವಾನ್ ಹುಸೇನ್. ಆತ 9 ವರ್ಷಗಳಿಂದ ಮಂಗಳೂರು ಪೊಲೀಸರನ್ನೇ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ, ಸತಾಯಿಸ್ತಾ ಇದ್ದ. ಆತ ಮಾಡಬಾರದಂತಹ ಘನಂದಾರಿ ಕೆಲಸ ಎಲ್ಲ ಮಾಡಿ 31 ಕಠೋರವಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಒಂದು ಗ್ಯಾಂಗ್ ರೇಪಲ್ಲಿ ಕೂಡ ಆತನ ಹೆಸರೇ ಕೇಳಿ ಬರ್ತಾ ಇತ್ತು. ಆದರೂ ಕೂಡ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಮಂಗಳೂರು ಪೊಲೀಸರಿಂದ ಸಾಧ್ಯ ಆಗಿರಲಿಲ್ಲ. ಆದರೆ ಇವಾಗ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು. ಅದು ಹೇಗೆ, ಏನು, ಎತ್ತ, ಯಾರು ಅದರ ಚುಕ್ಕಾಣಿಯನ್ನು ಇಟ್ಕೊಂಡಿದ್ರು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ವಿವರಿಸ್ತಾ ಹೋಗ್ತೀವಿ. ಮೊದಲು ಮಂಗಳೂರು ಕಮಿಷನರ್ ಅವರ ವಿಚಾರವನ್ನು ಹೇಳಲೇಬೇಕು. ಸುಧೀರ್ ಕುಮಾರ್ ರೆಡ್ಡಿ ಅವರ ಆ ಒಂದು ನೇತೃತ್ವದಲ್ಲಿ ಸಿಸಿಬಿ ತಂಡ ಅವರನ್ನು ಯಾವ ರೀತಿಯಲ್ಲಿ ಹಿಡಿಯಿತು, ಯಾಕಾಗಿ ಹಿಡಿಯಿತು, ಏನಾಗಿತ್ತು ಆರೋಪಗಳು. ಸಫ್ವಾನ್ ಹುಸೇನ್ ಎನ್ನುವಂತಹ ವ್ಯಕ್ತಿಯ ಮೇಲೆ 2 ಕೊಲೆ ಪ್ರಕರಣಗಳು, 4 ಕೊಲೆ ಯತ್ನ ಪ್ರಕರಣಗಳು, ಆಮೇಲೆ ಗ್ಯಾಂಗ್ ರೇಪ್, ಆಮೇಲೆ 5 ರಾಬರಿ ಕೇಸ್ಗಳು, ಅಪಹರಣ ಸೇರಿದಂತೆ ಒಟ್ಟು 31 ಪ್ರಕರಣಗಳಲ್ಲಿ ಆತನನ್ನ ರೌಡಿ ಶೀಟರ್ ಮಾಡಲಾಗಿತ್ತು. ಇನ್ನು 2005ರಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣದಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಎದುರಾಗಿತ್ತು. ಅಂದರೆ ಯಾವ ಕೊಲೆ ಪ್ರಕರಣ ಅಂತ ಹೇಳಿದರೆ 2005ರಲ್ಲಿ ಪ್ರವೀಣ್ ಕುಮಾರ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ, ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಇದೇ ಸಫ್ವಾನ್ ಹುಸೇನ್ ಆಗಿದ್ದ. ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಈತನಿಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿ ಆದೇಶವನ್ನು ಹೊರಡಿಸಿತ್ತು. ಇನ್ನು ಲಕ್ಕಿ ಸಫ್ವಾನ್ ಎನ್ನುವಂತಹ ವ್ಯಕ್ತಿಯ ಹತ್ಯೆ ನಡೆದಿದ್ದು 2017ರಲ್ಲಿ. ಕಿಡ್ನಾಪ್ ಮಾಡಿಕೊಂಡು ಹೋಗಿ ಆಗುಂಬೆ ಘಾಟಿಯಲ್ಲಿ ಆತನನ್ನು ಹತ್ಯೆಗೈದು ಪಾತಾಳಕ್ಕೆ ಬಿಸಾಡಿ ಬಂದಿದ್ದ ಇದೇ ಸಫ್ವಾನ್ ಹುಸೇನ್. ಲಕ್ಕಿ ಸಫ್ವಾನ್ ಮರ್ಡರ್ ನಡೆದ ನಂತರ ಈತ ತನ್ನ ಜಾಲವನ್ನ ಬೇರೆಡೆಗೆ ವರ್ಗಾಯಿಸಿಕೊಂಡಿದ್ದ. ಏನು ಭೂಗತ ಲೋಕ ಅಂತ ನಾವು ಕರಿತೀವಿ. ಆ ಒಂದು ಭೂಗತ ಲೋಕಕ್ಕೆ ಈತ ಜಾರ್ಕೊಂಡಿದ್ದ. ಅಂದರೆ 2017ರ ನಂತರ ಈತ ತನ್ನ ವಾಸಸ್ಥಳವನ್ನ ಮಂಗಳೂರಿನಿಂದ ಆಂಧ್ರ ಪ್ರದೇಶದ ರಾಯಚೋಟಿ ಎನ್ನುವಂತಹ ಗ್ರಾಮಕ್ಕೆ ವರ್ಗಾವಣೆ ಮಾಡಿಕೊಂಡಿದ್ದ. ಮಾತ್ರ ಅಲ್ಲ, ಅಲ್ಲಿ ಉಮರ್ ಮೊಹಮ್ಮದ್ ಅನ್ನುವಂತಹ ಹೆಸರನ್ನ ಕೂಡ ಬದಲಾಯಿಸಿಕೊಂಡಿದ್ದ. ತನ್ನ ಹೆಸರನ್ನ ಸಫ್ವಾನ್ ಹುಸೇನ್ ಇರುವಂತಹ ಹೆಸರನ್ನ ಆಂಧ್ರ ಪ್ರದೇಶದ ರಾಯಚೋಟಿಯಲ್ಲಿ ಉಮರ್ ಮೊಹಮ್ಮದ್ ನಾಸೀರ್ ಅಂತ ಬದಲಾಯಿಸಿಕೊಂಡಿದ್ದ. ಅಲ್ಲಿಂದಲೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡ, ಆಧಾರ್ ಇರ್ಬೋದು, ಪಾನ್ ಇರ್ಬೋದು, ಏನು ಪಾಸ್ಪೋರ್ಟನ್ನೇ ಮಾಡಿಕೊಂಡು ಅಲ್ಲಿಂದ ವಿದೇಶಿ ಪ್ರಯಾಣವನ್ನ ಮಾಡಿದ್ದ, ಅಲ್ಲಿ ತಲೆಮರೆಸಿಕೊಂಡಿದ್ದ. ಇನ್ನು ವಿದೇಶದಲ್ಲಿ ಕುಳಿತುಕೊಂಡು ತಲೆಮರೆಸಿಕೊಂಡು ಏನೋ ಒಳ್ಳೆಯವನಾಗಿದ್ದಾನೆ ಅಂದ್ಕೊಂಡಿದ್ದರೆ ಖಂಡಿತವಾಗಿಯೂ ತಪ್ಪು. ಆತ ವಿದೇಶದಲ್ಲಿದ್ದುಕೊಂಡೇ ಮಂಗಳೂರಿನ ಕೆಲವೊಂದು ಬಕ್ರಾಗಳನ್ನು ಇರ್ಬೋದು, ಕೆಲವೊಂದು ಉದ್ಯಮಿಗಳನ್ನು ಕೈಯಲ್ಲಿ ಆಡಿಸ್ತಾ ಇದ್ದ ಅಂತ ಬೆದರಿಕೆ ಹಾಕ್ತಾ ಇದ್ದ, ಬೆದರಿಕೆ ಕರೆ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದ. ಎಲ್ಲ ದಂಧೆಗಳು ಆತ ವಿದೇಶದಲ್ಲಿದ್ದುಕೊಂಡೇ ಮಾಡ್ತಾ ಇದ್ದ. ಇನ್ನು ಈ ಒಂದು ನಟೋರಿಯಸ್ ಕಿಲ್ಲರ್ ಸಫ್ವಾನ್ ಹುಸೇನ್ ಅವರನ್ನ ಅರೆಸ್ಟ್ ಮಾಡಬೇಕು ಅಂತಾನೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ, ಕಮಿಷನರ್ ನೇತೃತ್ವದಲ್ಲಿ ಸಿಸಿಬಿ ತಂಡದ ರಚನೆ ಆಗುತ್ತೆ. ಮೊಬೈಲ್ ಟವರ್ ಲೊಕೇಶನ್ ಇರ್ಬೋದು ಅಥವಾ ಹಳೆಯ ಕಾಂಟ್ಯಾಕ್ಟ್ ಅನ್ನು ಬಳಸ್ಕೊಂಡು ಆತನ ಜಾಡು ಹಿಡ್ಕೊಂಡು ಮಂಗಳೂರು ಸಿಸಿಬಿ ಪೊಲೀಸರು ಆಂಧ್ರ ಪ್ರದೇಶದ ರಾಯಕೋಟಿಗೆ ದಾಳಿ ಮಾಡ್ತಾರೆ. ಆತ ಅಲ್ಲಿ ಅಡಕೊಂಡು ಕೂತಿದ್ದಾನೆ. ಆತ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದಾನೆ. ಆತ ವಿದೇಶಕ್ಕೆ ಪರಾರಿಯಾಗಿದ್ದಾನೆ, ಕಣ್ಮರೆಯಾಗಿದ್ದಾನೆ. ಎಲ್ಲವೂ ಗೊತ್ತಿದ್ರು ಕೂಡ ಆತ ಎಲ್ಲಿದ್ದಾನೆ ಏನು ಅನ್ನೋದರ ಬಗ್ಗೆ ಮಾಹಿತಿ ಇರಲಿಲ್ಲ. ಅದನ್ನ ಸಿಸಿಬಿ ಪೊಲೀಸರು ಕಲೆ ಹಾಕಿ ಆತನನ್ನ ಹೆಡೆಮುರಿ ಕಟ್ಟುವಲ್ಲಿ ಸಫಲ ಆಗಿರುವಂತದ್ದು. ನೋಡಿ, ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ, ಹೆಸರನ್ನ ಬದಲಾಯಿಸಿಕೊಂಡಿದ್ದಾನೆ, ಪಾಸ್ಪೋರ್ಟ್ ಕೂಡ ಬದಲಾಗಿದೆ. ಸೊ ಈತ ಅನ್ಕೊಂಡಿದ್ದಾನೆ, ಇಲ್ಲ ನಾನಿನ್ನೂ ಸೇಫ್ ಆಗಿದ್ದೇನೆ, ನನ್ನ ಹೆಸರು ಇನ್ನು ಇಲ್ಲೇ ಇದೇ ರೀತಿ ಮೊಹಮ್ಮದ್ ನಾಸೀರ್ ಅಂತಾನೆ ಬದಲಾಯಿಸ್ಕೋಬಹುದು. ಸಫ್ವಾನ್ ಹುಸೇನ್ ಎನ್ನುವಂತಹ ಆ ಒಂದು ಕರಾಳ ಹಿಸ್ಟ್ರಿ ಅದು ಬರೀ ಕರಾವಳಿಗೆ, ಮಂಗಳೂರಿಗೆ ಮಾತ್ರ ಸೀಮಿತ, ಇಲ್ಲಿ ನಾನು ಸೇಫ್ ಅಂತ ಅಂದ್ಕೊಂಡಿದ್ದ. ಆದರೆ ಮಂಗಳೂರು ಕಮಿಷನರ್ ನೇತೃತ್ವದಲ್ಲಿ ಸಿಸಿಬಿ ತಂಡ ಆತನಿಗೆ ಗೊತ್ತಿಲ್ಲದಂತೆ ಆತನ ಆ ಒಂದು ಅಡ್ಡದಲ್ಲೇ ಹೋಗಿ
ಆತನಿಗೆ ಬಲೆ ಬೀಸಿರುವಂತಹ ವಿಚಾರ ಆತ ಸ್ವತಃ ಕನಸಿನಲ್ಲೂ ಅಂದ್ಕೊಂಡಿರಲಿಕ್ಕಿಲ್ಲ, ಆತನಿಗೆ ಗೊತ್ತೇ ಆಗಿರಲಿಲ್ಲ. ಆತನನ್ನು ಹಿಡಿದಂತಹ ಆ ಒಂದು ರೀತಿ ಬಹಳಷ್ಟು ಸಿನಿಮ್ಯಾಟಿಕ್ ಆಗಿತ್ತು. ಸಿನಿಮಾ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಸಿನಿಮಾದಲ್ಲಿ ಪೊಲೀಸರು ಕಳ್ಳನನ್ನು ಹೋಗಿ ಹಿಡಿತಾರೋ ಅದೇ ರೀತಿಯಲ್ಲಿ ಮಂಗಳೂರಿನ ಈ ಒಂದು CCB ತಂಡ ಸಫ್ವಾನ್ ಹುಸೇನ್ ಅಲಿಯಾಸ್ ಮೊಹಮ್ಮದ್ ನಾಸಿರ್ ಎಂಬಾತನನ್ನು ಆಂಧ್ರ ಪ್ರದೇಶದ ರಾಯಚೋಟೆ ಎನ್ನುವಂತಹ ಗ್ರಾಮದಿಂದ ಅರೆಸ್ಟ್ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಮಂಗಳೂರು ಕಮಿಷನರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಗಮನಿಸ್ತಾ ಹೋಗೋಣ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 2 ಕೊಲೆ ಪ್ರಕರಣ, 4 ಅಟೆಂಪ್ಟ್ ಮರ್ಡರ್ ಕೇಸು, 17 ರಾಬರಿ ಮತ್ತು ಡೆಕೈಟಿ ಕೇಸು, ಇವೆಲ್ಲ ಸೇರಿದಂತೆ 31 ಪ್ರಕರಣದಲ್ಲಿ ಆರೋಪಿಯಾದಂಥ ಸಫ್ವಾನ್ ಹುಸೇನ್ ಇವರು 2017ರಲ್ಲಿ ಲೆಫ್ಟಿ ಸಫ್ವಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸುಮಾರು 9 ವರ್ಷದ ನಂತರ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಂದ ತಪ್ಪಿಸ್ಕೊಂಡ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪರೇಟ್ ಐಡೆಂಟಿಟಿಯನ್ನು ತಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ. ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ ಮೆನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಲಿಗೆ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರ ನೇತೃತ್ವದಲ್ಲಿ CCB ಟೀಮ್ ಇವರನ್ನು ಪತ್ತೆ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಈ ಸಫ್ವಾನ್ ಹುಸೇನ್ಗೆ ನಮ್ಮ CCB ತಂಡದವರು ಆಂಧ್ರದಿಂದ ಅರೆಸ್ಟ್ ಮಾಡಿ ತಗೊಂಡು ಬಂದಿದ್ದಾರೆ. ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಇವರಿಗೆ. ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟಲ್ಲಿ 7 ವರ್ಷ ಪನಿಷ್ಮೆಂಟ್ ಆಗಿದೆ. ಅದೇ ರೀತಿಯಲ್ಲಿ ಉಡುಪಿ ಡೆಕೈಟಿ ಕೇಸಲ್ಲಿ ಸಹ ಇವರಿಗೆ 3 ವರ್ಷ ಕನ್ವಿಕ್ಷನ್ ಆಗಿದೆ. ಈ ಕನ್ವಿಕ್ಷನ್ಗೂ ಸಿಗದಂತೆ ಇವರು ಓಡೋಗಿದ್ರು. ಇನ್ನು ಇವರ ವಿರುದ್ಧ 13 ಪ್ರಕರಣಗಳು PT ಇದ್ದಾವೆ. ಅದರಲ್ಲಿ 5 ಕೇಸಸ್ LPC ಕೇಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳನ್ನು ಕೂಡ ಓಪನ್ ಮಾಡಲಾಗುವುದು. ಅದೇ ರೀತಿ ಇವರು ಬೇರೆ ಸ್ಟೇಟ್ಗೆ ಹೋಗಿ ಬೇರೆ ಹೆಸರು ತಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಸೊ ಎಲ್ಲ ಪ್ರಕರಣ ಕೂಡ ತನಿಖೆ ಮಾಡಿ ಟ್ರೈಲಲ್ಲಿ ಇದ್ದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಡ ಹೊಸದಾಗಿ ಟ್ರಯಲ್ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ತಗೊಳ್ಳಲಾಗುವುದು. ಥ್ಯಾಂಕ್ ಯು. ನೋಡಿ, 9 ವರ್ಷಗಳ ಕಾಲ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಆತ ಏನೋ ಒಂದು ರೀತಿಯಲ್ಲಿ ದೊಡ್ಡ ಸಾಹಸವನ್ನು ಮೆರೆದಿದ್ದಾನಂತ ಹೇಳ್ಕೊಂಡು ಆತ ಬೇಕಾಬಿಟ್ಟಿಯಾಗಿ ಆತನ ಇಷ್ಟದಂತೆ ಕುಟುಂಬವನ್ನು ಬೆಳೆಸ್ಕೊಂಡು ಅಲ್ಲಿ ರಾಜಾರೋಷವಾಗಿ ಜೀವನ ನಡೆಸ್ತಾ ಇದ್ದ. ಆದರೆ 9 ವರ್ಷಗಳ ನಂತರ ಮತ್ತೆ ಆತನನ್ನು ಹೆಡಮೂರಿ ಕಟ್ಟಿ ಮಂಗಳೂರಿಗೆ ಕರ್ಕೊಂಡು ಬಂದಿರುವಂಥದ್ದು, ಆತನಿಗೆ ಶಿಕ್ಷೆ ಆಗಿರುವಂಥದ್ದು, ಇವತ್ತು ಜೈಲಿನ ಹಿಂದೆ ಜೈಲು ಕಂಬಿಗಳನ್ನು ಎಣಿಸ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಿಂದ ನಾವು ಗಮನಿಸಬೇಕಾದದ್ದು, ಇಲ್ಲಿ ಯಾರೇ ಆಗಿರಲಿ ಆರೋಪಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಅಹಿತಕರ ಕೃತ್ಯದಲ್ಲಿ ಭಾಗಿಯಾಗುವಂಥ ಸಂದರ್ಭದಲ್ಲಿ ಕಾನೂನಿನ ಆ ಒಂದು ಹದ್ದುಗಣಿನಿಂದ ನಿಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮನ್ನು ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿನ ಪೊಲೀಸರು ಬಿಡೋದಿಲ್ಲ. ಸದ್ಯಕ್ಕಂತೂ ಈ ಒಂದು ಮಂಗಳೂರು ಕಮಿಷನರ್ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ SP ಇರ್ಬೋದು, ಸೊ ಅವರ ಸ್ಥಾನಕ್ಕೆ ಅವರು ಕೊಡುವಂತಹ ಗೌರವದ ಕಾರಣದಿಂದಾಗಿ ಬಹಳಷ್ಟು ಖದೀಮರನ್ನು ಇಲ್ಲಿ ಅರೆಸ್ಟ್ ಮಾಡುವಂತಹ ದೊಡ್ಡ ದೊಡ್ಡ ವಿಷಯಗಳು ನಡೆದಿರುವಂಥದ್ದು. ಸೊ ಇದಕ್ಕೆ ಕಾರಣಕರ್ತರಾದಂತಹ CCB ಪೊಲೀಸರು ಇರ್ಬೋದು, ಅದರ ನೇತೃತ್ವ ಇರ್ಬೋದು, ಏನೇ ಇರ್ಬೋದು, ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸಲೇಬೇಕು, ಶ್ಲಾಘನೆಯನ್ನು ನೀಡಲೇಬೇಕು. ಸೊ ಯಾರೇ ಆಗಿರಲಿ, ಇಂತಹ ಕಟುಕರು ಸಮಾಜದ ಮುಂದೆ ಬರೀ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನಾಟಕ ಆಡಿಕೊಂಡು ಏನೋ ಒಂದು ರೀತಿಯಲ್ಲಿ ಪರದೆ ಹಿಂದೆ ಆಟ ಆಡ್ತಾ ಇರುವಂತಹ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅವರ ನೈಜತೆಯನ್ನು ಬಯಲು ಮಾಡಬೇಕು. CCB ಪೊಲೀಸರ ಈ ಒಂದು ಒಳ್ಳೆಯ ಸಾಹಸಕ್ಕೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.